ಏನು ವೇದವತಿಯವರಿಗೆ 3 ಮಕ್ಕಳ? ಆ ಕಡೆ ರಾಧಾಕೃಷ್ಣಗೆ, ಈ ಕಡೆ ಶ್ರೀಕರ್ಗೆ ಮಧ್ಯದಲ್ಲಿ ಹುಟ್ಟಿರೋ ಮಗನ್ ಬಗ್ಗೆ ಅಷ್ಟಕ್ಕೂ ಅತ್ತೆಯವ್ರು ಹೇಗ್ ಕಂಡಿಡಿತಾರೆ? ನಿನ್ನೆ ಮೊನ್ನೆ ತಪ್ಪು ಹೋಗಿರೋ ವ್ಯಕ್ತಿ ಆದ್ರೆ ಹುಡುಕಿ ಕಂಡಿಡಿದ್ ಬಿಡ್ಬೋದು. ಆದ್ರೆ 25 ವರ್ಷದ ಹಿಂದೆ ಹುಟ್ಟಿದಾಗ ಸತ್ತೋಯ್ತು ಅನ್ಕೊಂಡಿದ್ ಮಗು ಬದುಕಿದಾನೆ ಅಂತ ಗೊತ್ತಾದ ಮಾತ್ರಕ್ಕೆ ಆ ಮಗು ಹತ್ರ ಹೇಗ್ ಹೋಗಕ್ಕಾಗತ್ತೆ? ನನಗೆ ಈ ಸ್ಟೋರಿ ಯಾಕೋ ಉಪಯೋಗಕ್ಕೆ ಬರೋ ತರ ಇದೆ. ನಿನ್ ಜೀವನದಲ್ಲಿ ಇಷ್ಟು ತಿರುವುಗಳು ಏನೋ ನನ್ಗೇನು ಅರ್ಥ ಆಗ್ತಿಲ್ಲ. ಸರಿ ಅಕ್ಕ, ನಾನಿನ್ ಹೊರಡ್ತೀನಿ. ಕೇಳಿಸ್ಕೊಂಡೆ. ನಾನು ಎಲ್ಲ ಕೇಳಿಸ್ಕೊಂಡೆ. ವೇದವತಿ ಅವರಿಗೆ ಇನ್ನೊಬ್ಬ ಮಗ ಇದ್ದಾನೆ ಅಂದ್ರೆ ಇದೇನೋ ಸಿನಿಮಾ ಮಧ್ಯೆ ಬರೋ ಟ್ವಿಸ್ಟ್ ತರ ಇದೆ. ಈ ಕತೆ ಎಲ್ಲ ಕೇಳಿದ್ಮೇಲೆ ನನಗೊಂದು ಅನಿಸ್ತಾ ಇದೆ ಸುಜಿ. ಏನದು? ನಾನು ಕೂಡ ಚಿಕ್ಕಂದೆಲ್ಲ ತಪ್ಪಿಸ್ಕೊಂಡಿದ್ದೀನಂತೆ. ನನ್ನ ತಂದೆ ತಾಯಿ ಯಾರು ಅಂತ ಇಲ್ಲಿವರೆಗೂ ನನಗೆ ಕೂಡ ಗೊತ್ತಿಲ್ಲ, ನನ್ನ ಸಂಬಂಧಿಕರಿಗೂ ಗೊತ್ತಿಲ್ಲ. ಒಂದು ವೇಳೆ ವೇದವತಿಯವರ 2ನೇ ಮಗ ನಾನೇ ಇರ್ಬೋದೇನೋ? ನಾನು ತಮಾಷೆಗೆ ಹೇಳ್ತಿಲ್ಲ ಸುಜಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಮಗ ನಾನೇ ಆಗಿರ್ಬೋದು. ನನ್ನನ್ನು ತುಂಬಾ ಸರಿ ಆ ಮನೆಗೆ ಇದೇ ಸೆಳೆತ ಕರೆದಿರಬಹುದಲ್ವಾ? ಅವನಿ, ನಿನ್ ಫೋನಲ್ಲಿ ವೇದವತಿ ಅವ್ರ ಫೋಟೋ ಇದೆಯಾ? ಇದೆ. ಒಂದ್ಸರಿ ತೆಗೆದು ತೋರಿಸ್ತೀಯಾ? ಯಾಕೆ? ಹೇಳ್ತೀನಿ, ತೋರ್ಸು. ನೋಡಿ, ಸರಿಯಾಗಿ ನೋಡಿ. ಇಬ್ರು ಹೋಲಿಕೆನು ಒಂದೇ ತರ ಇದೆ ತಾನೆ? ನನ್ನನ್ನು ಕರ್ಕೊಂಡು ಹೋಗಿ ನಾನೇ ಅವ್ರ ಮಗ ಅಂತ ಹೇಳ್ಬಿಡಿ. ತಲೆ ಕೆಟ್ಟೋರ್ ತರ ಮಾತಾಡ್ಬೇಡ ಬಾವ. ಅದಲ್ಲ ಅವನಿ, ನಾನು ಆ ಮನೆಗೆ ವಾರಸ್ದಾರ ಅಂತ ಗೊತ್ತಾದ್ರೆ ನಿಮ್ಮ ಅಕ್ಕನ್ನ ಸೌಮ್ಯನ ಕೂಡ ಅಲ್ಲಿ ಕರ್ಕೊಂಡು ಬಂದ್ಬಿಡ್ತೀನಿ. ನೀವಿಬ್ರು ಅಕ್ಕ ತಂಗಿಯಾಗಿ ಒಂದೇ ಮನೇಲಿ ಇರ್ಬೋದು. ಎಲ್ಲರೂ ಸೇರಿ ಒಳ್ಳೆ ಫ್ಯಾಮಿಲಿ ಸಾಂಗ್ ಹಾಕೋಬಹುದು. ಅರ್ಥ ಆಗಿರ್ತಾ ಇಲ್ದಿರೋ ಮಾತು ಮಾತಾಡ್ಬೇಡ. ನೀನೇನು ಆ ಮನೆಗೆ ವಾರಸ್ದಾರ ಅಂದ್ರೇನು? ಇಲ್ಲ ಸುಜಿ, ಈ ಮಧ್ಯೆ ಬೆಳಗಿನ ಜಾವ ನಾನು ಬೆಳ್ಳಿಗಿರೋ ಕುದುರೆ ಮೇಲೆ ವೇದವತಿಯವ್ರ ಮನೆಗೆ ಹೋಗ್ತಿರೋ ತರ ಕನಸು ಬರ್ತಾ ಇದೆ. ಇದರರ್ಥ ಏನಿರ್ಬೋದು ಹೇಳು? ನಾನು ಆ ಮನೆಗೆ ವಾರಸ್ದಾರ ಅಂತ ತಾನೆ? ಜಾಸ್ತಿ ಮಾತಾಡ್ದೆ ಅಂದ್ರೆ ನಿನ್ ಮೆಂಟಲ್ ಹಾಸ್ಪಿಟಲಿಗೆ ಸೇರಿಸ್ಬಿಡ್ತೀನಿ. ನೀನ್ ಹೊರಡು ಅವನಿ. ನಾನೇ ವೇದವತಿಯರ ವಾರಸ್ದಾರ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಾದ್ರೂ ಸರಿ ನಿರೂಪಿಸ್ತೀನಿ. ವೇದವತಿ ಅತ್ತೆಗೆ ಖಂಡಿತ ನಿನ್ನಂತ ಜವಾಬ್ದಾರಿ ಇಲ್ದೇ ಇರೋರು ಹುಟ್ಟಿರೋದಿಲ್ಲ. ನಿನಗಿರೋ ತರ ದುರಭ್ಯಾಸಗಳು, ಕುಡಿಯೋದು, ತಿರುಗೋದು ಎಲ್ಲ ಖಂಡಿತ ಇರಲ್ಲ. ಸರಿ, ನಾನಲ್ಲ ಅನ್ಕೊಳ್ಳೋಣ, ಮಗ ಬೇರೆಯವನು ಅಂತಾನೆ ಅನ್ಕೊಳ್ಳೋಣ. ಅವನು ಒಳ್ಳೆಯವನು, ಶ್ರೀರಾಮಚಂದ್ರನೇ ಆಗಿದ್ದಾನೆ ಅನ್ನೋ ನಂಬಿಕೆ ಏನು? ನನಗಿಂತ ಕೆಟ್ಟವನು ಆಗಿರ್ಬೋದಲ್ವಾ? ಬುದ್ಧಿ ಇಲ್ದೇರೋ ಮಾತಾಡ್ಬೇಡ ಬಾವ. ಸುಜಿ ಸುಜಿ ಸುಜಿ, ಚೆನ್ನಾಗಿ ಯೋಚನೆ ಮಾಡೆ. ತಪ್ಪು ಹೋಗಿರೋದು 2ನೇ ಮಗ. ವಯಸ್ಸು 26 ಅಂತೆ. ನಿಮ್ಗೇನಾದ್ರೂ ಸಂಬಂಧ ಇದೆಯಾ? ಛೀ. ಎಷ್ಟೇ ಪ್ಲಾನ್ ಮಾಡಿದ್ರೂ ವರ್ಕೌಟ್ ಆಗ್ತಿಲ್ಲ. ನನ್ನ ಹಾಗೆ ಎಲ್ಲ ಅಭ್ಯಾಸ ಇರೋನಾಗಿದ್ರೆ ಖಂಡಿತ ವಿಚಿತ್ರವಾಗಿ ಇರ್ತಾನೆ. ಬೆಳ್ಳೆ ಇದು ಒಂದು 10,000ಕ್ಕೆ ಹೋಗ್ಬೋದಾ? ಬೆಳ್ಳೆ ರೇಟ್ ಬೇರೆ ತುಂಬಾ ಜಾಸ್ತಿ ಆಗಿದೆ. ನನಗಿನ್ನೂ ಜಾಸ್ತಿನೇ ಸಿಗ್ಬೋದು. ಈಗಷ್ಟೇ ಅಲ್ಲಿ ಬೆಳ್ಳಿ ಹೂವಿನ ಬುಟ್ಟಿ ಇಟ್ಟಿದ್ದೆ. ನಿಮ್ಗೇನಾದ್ರೂ ಕಾಣಿಸ್ತಾ? ಗೊತ್ತಿಲ್ಲಮ್ಮ, ನಾನೇನ್ ನೋಡಿಲ್ಲ. ಇದೆಲ್ಲಿತ್ತು? ಸಿಕ್ಕಿದು. ನೀನ ಎತ್ಕೊಂಡ್ಬಿಟ್ಟೆ.
ಯಾರ ಹತ್ರದಿಂದ? ಅಲ್ಲೋಡು, ಅವ್ರ ಕೈಯಿಂದ. ಕಳ್ತನ ಮಾಡೋದಕ್ಕೆ ನಿನ್ಗೆ ನಾಚಿಕೆ ಆಗೋದಿಲ್ವೇನಾ? ಸೂರ್ಯ, ಇದನ್ನ ಕಳ್ತನ ಅನ್ನಲ್ವೇ, ಕಳ್ಳ ಕಲೆ ಅಂತಾರೆ. ಆ ಕಲೆ ಎಲ್ರಿಗೂ ಬರೋದಿಲ್ಲ. ನಿಂಗೊಂದು ವಿಷಯ ಗೊತ್ತಾ? ಅವರು ಇವಾಗ ಇದನ್ನೇ ಹುಡುಕ್ತಾ ಇರೋದು. ಮಾರಿದ್ರೆ ಒಳ್ಳೆ ರೇಟೇ ಸಿಗುತ್ತೆ. ದೇವಸ್ಥಾನಕ್ಕೆ ಬಂದು ಹೀಗೆ ಕಳ್ತನ ಮಾಡೋದು ಒಳ್ಳೇದಲ್ಲ ಕಣೋ. ಎಲ್ಲಿಂದ ತಗೊಂಡ್ ಬಂದ್ಯೋ ಅಲ್ಲೇ ಇಟ್ಬಿಡು ಹೋಗು. ಏಯ್, ನೀವಂತೂ ಕೇಳಿದ್ರೆ ಖರ್ಚಿಗೆ ದುಡ್ಡು ಕೊಡಲ್ಲ. ಆ ದೇವ್ರನ್ನ ಕೇಳಿದ್ರೆ ಅವನಿಗಂತೂ ನನ್ನಂತವ್ರಂದ್ರೆ ಆಗೋದೇ ಇಲ್ಲ. ಹೀಗಿದ್ದಾಗ ನಂಗಿರೋ ಟ್ಯಾಲೆಂಟಿಂದ ನಾನು ಬದುಕಬಾರ್ದಾ? ಬೇಡ ಅಂದ್ರೆ ಕೇಳೋದಿಲ್ವಲ್ಲೋ. ಏಯ್, ನೀನು ಓವರ್ ಆಗಿಲ್ಲ ಆಡ್ಬೇಡ. ಇರು, ಅವ್ರನ್ನೇ ಕರೆದು ಹೇಳ್ತೀನಿ. ಏಯ್, ಮೊಮ್ಮಗನ್ ಕೈಯಿಂದ ಅಮ್ಮಮ್ಮನ ಕೊಲೆ ಈ ತರ ನಾಳೆ ಪೇಪರಲ್ಲಿ ಬರಬೇಕು ಅಂದ್ರೆ ಹೋಗಿ ಹೇಳ್ಬಿಡು. ಹೋಗು, ಹೋಗಿ ಹೋಗಿ ಹೇಳು. ಆಯ್ತು, ಹೋಗಿ ಹೇಳು. ಸರಿ ಸರಿ, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಮೊದಲು ನಾವ್ ಇಲ್ಲಿಂದ ಹೋಗ್ಬೇಕು, ನಡಿ. ಆಟೋ ತೆಗಿಯೋ. ಹಲೋ, ಆಟೋ ಬರಲ್ಲ. ಇದನ್ ಮಾರಿ ಒಳ್ಳೆ ಪಾರ್ಟಿ ಮಾಡ್ಕೊಂಡೇ ಬರೋದು ನಾನು. ನೀನ್ ಬೇಕಾದ್ರೆ ಬೇರೆ ಆಟೋದಲ್ಲಿ ಹೋಗ್ಬೋದು. ಏ, ನಾನು ಬರ್ತೀನಿ ಕಣೋ, ಪ್ಲೀಸ್ ಕಣೋ. ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಪಾಡಿಗೆ ನೀನ್ ಹೋಗು. ನಿನ್ ಕತೆನ. ಈ ವಯಸ್ಸಾಗಿರೋರ್ನೆಲ್ಲ ಕಾವೇರಿ ನದಿಯಲ್ಲಿ ಮುಳುಗಿಸ್ಬೇಕು ಅಂತ ಯಾವ್ದಾದ್ರು ಕಾನೂನು ಬಂದಿದ್ರೆ ಚೆನ್ನಾಗಿರೋದು. ಸರಿ, ನಾನ್ ಬರ್ಲಾ? ಏ, ನನ್ ಮಾತ್ ಕೇಳೋ ಕಿಟ್ಟು. ಏ, ನಿಲ್ಸು ಆಟೋ. ಮಗನ್ಗೋಸ್ಕರ ತಂದೆ ತಾಯಿ ಮುಡುಪ್ ಕಟ್ಟಿದ್ರೆ ಮಗನೇ ಅವ್ರ ಹತ್ರ ಕಳ್ತನ ಮಾಡಿದಾನೆ. ದೇವ್ರೆ, ಏನಪ್ಪಾ ನಿನ್ ಶೋಧನೆ? ಏನ್ರಿ, ದೇವ್ರ ಕೈ ಮುಗಿಯೋಷ್ಟ್ರಲ್ಲಿ ಹೀಗೆಲ್ಲ ಆಗೋಯ್ತಲ್ರಿ. ಹೋಗಿರೋ ವಸ್ತು ಪೂಜೆ ಕೋಣೆಗೆ ಸಂಬಂಧಿಸಿದ್ದು ಆಗಿರ್ಲಿಲ್ಲ ಅಂದ್ರೆ ಇಷ್ಟೊಂದು ನೋವು ಪಡ್ತಿದ್ನೋ ಇಲ್ವೋ? ಹೋಗಿರೋದು ಬಂಗಾರನೋ ದುಡ್ಡು ಆಗಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ. ಅದು ನಮ್ಮ ಅತ್ತೆಯವ್ರು ಕೊಟ್ಟಿದ್ದು ಬೆಳ್ಳಿ ಪೂಜೆ ಬುಟ್ಟಿ. ಅದಕ್ಕೆ ನಾನು ಅದನ್ನ ಅಪರೂಪವಾಗಿರೋದ್ರಿಂದ, ಬೆಲೆ ಬಾಳೋದಾಗಿರೋದ್ರಿಂದ ನಿನ್ನ ಸನ್ನಿಧಿಲಿಟ್ಟು ಪೂಜೆ ಮಾಡ್ತಾ ಇರ್ತೀನಿ. ಇಷ್ಟು ವರ್ಷದಲ್ಲಿ ದೇವಸ್ಥಾನದಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಇವತ್ತು ಅದನ್ನೇ ಕಳ್ಕೊಂಡಿರೋದು ಯಾವುದೋ ಅಪಶಕುನದ ಹಾಗೆ ಅನ್ನಿಸ್ತಿದೆ. ಹೇಗಾದ್ರೂ ಅದು ನನ್ನ ಹತ್ರಕ್ಕೆ ಸೇರೋ ಹಾಗೆ ಮಾಡು ತಾಯಿ. ನೀನ್ ತುಂಬಾ ಜಾಗೃತಿಯಾಗಿರ್ತೀಯ ಅಲ್ವಮ್ಮ? ಈ ಸಲ ಯಾಕೆ ಹೀಗಾಯ್ತು? ಇತ್ತೀಚೆಗೆ ದೇವಸ್ಥಾನ ಕೂಡ ಕಳ್ಳರು ತುಂಬಾ ಬರ್ತಾ ಇದ್ದಾರೆ. ಹೌದೌದು, ಗರ್ಭಗುಡಿಲಿರೋ ವಿಗ್ರಹನ ಕೂಡ ಕಳ್ತನ ಮಾಡ್ತಿದ್ದಾರೆ. ಏನ್ ಮಾಡೋದು? ಕಲಿಯುಗ. ದೇವರಿಗೂ ಕೂಡ ರಕ್ಷಣೆ ಇಲ್ಲ. ಬೇಜಾರ್ ಮಾಡ್ಕೋಬೇಡಮ್ಮ, ಇನ್ನೊಂದು ಕೊಂಡ್ಕೊಳ್ಳೋಣ ಬಿಡು. ಅಮ್ಮಮ್ಮ ಮನ್ಸ್ ಮಾಡಿದ್ರೆ ಅಂಥದ್ದು 1000 ತಗೋತಾಳೆ. ಆದ್ರೆ ಅಮ್ಮಮ್ಮಂಗ್ ಬೇಕಾಗಿರೋದು ಅವ್ರ ಅತ್ತೆ ಕೊಟ್ಟಿರೋದೆ. ವೇದ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದೇವಸ್ಥಾನದಲ್ಲಿರೋ CCTV ಫುಟೇಜ್ ತರಿಸ್ತೀನಿ. ಕಳ್ಳ ಯಾರು ಅಂತ ಗೊತ್ತಾಗುತ್ತೆ. ಹೂವಿನ ಬುಟ್ಟಿನೂ ಸಿಗುತ್ತೆ. ಇಂಥ ಅಪಶಕುನ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಮದುವೆ ಸಮಯದಿಂದ ಸೆಂಟಿಮೆಂಟ್ ಆಗಿ ನನ್ನ ಜೊತೆನೇ ಇತ್ತು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ದೆ ತಾನೆ. ನೀನ್ ಟೆನ್ಷನ್ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಹೂವಿನ ಬುಟ್ಟಿ ಹೋಯ್ತು ಅಂತ, ಹೂವಿನ ಬಟ್ಲು ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಟ್ರೆ ಚೆನ್ನಾಗಿರಲ್ವೇನೋ ಮಾವ? ಎಕ್ಸ್ಕ್ಯೂಸ್ ಮೀ. ಅಯ್ಯೋ ರಾಮ, ನೀವೆಲ್ರೂ ಹೀಗೆ ಯೋಚನೆ ಮಾಡ್ತಿದ್ದೀರಾ? ಏನ್ ನಡೀತು ಅಂತ ತಿಳ್ಕೊಬೋದಾ?
ಇದು ನಿಮ್ಗೆ ಬೇಡದೇ ಇರೋ ವಿಷಯ. ಅಕ್ಕಪಕ್ಕದವ್ರು ಅಂತ ಹೇಳಿದ್ಮೇಲೆ ಕಷ್ಟ ಸುಖನ ಶೇರ್ ಮಾಡ್ಕೊಂಡ್ರೆ ತಪ್ಪೇನಿದೆ? ನಮ್ಮನೆ ಸಂಪ್ರದಾಯಗಳಿಗೆ ಆಚಾರಗಳಿಗೆ ಸಂಬಂಧಿಸಿರೋ ವಿಷಯ ಪ್ರತಿಯೊಂದ್ರಲ್ಲೂ ಇಂಟರ್ಫಿಯರ್ ಆಗೋದಕ್ಕೆ ಹೋಗ್ಬೇಡಿ. ಆಚಾರಗಳ ಬಗ್ಗೆ ತಾವೇ ಮಾತಾಡ್ಬೇಕು ನೋಡಿ. ಸೀರೆ ಉಟ್ಕೊಳ್ಳೋಕ್ಕೂ ಬರ್ದೇ ಇರೋರು ಕೂಡ ಸಂಪ್ರದಾಯಗಳ ಬಗ್ಗೆ ಮಾತಾಡ್ತಿದ್ದಾರೆ. ಶ್ರೀಕರ್ ಅವರೇ, ದಿಸ್ ಇಸ್ ಟೂ ಮಚ್. ಅವ್ರ ಜೊತೆ ಜಗಳ ಯಾಕೆ, ಬಿಟ್ಬಿಡಿ. ಅವ್ರಿಗೂ ನಮಗೂ ಮಧ್ಯ ಗೋಡೆ ಕಟ್ಕೊಳ್ಳೋದು ಬೆಟರ್ ಅನಿಸ್ತಿದೆ. ಅಯ್ಯೋ ರಾಮ, ಸ್ವಲ್ಪ ಸುಮ್ಮನೆ ಇರಿ. ನೀವೆಲ್ಲರೂ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಮುಖ್ಯವಾಗಿ ನಮ್ಮ ಅತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಏನ್ ಗೊತ್ತು? ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಹೇಳು. ಇದ್ರ ಬಗ್ಗೆ. ಇದನ್ ಕೊಡೋದಕ್ಕೆ ನಿಮ್ ಮನೆಗ್ ಬರ್ಬೋದಾ? ಅನಾವಶ್ಯಕವಾಗಿರೋ ಸಮಯದಲ್ಲಿ 100 ಸಲ ಬರ್ತೀಯಾ. ಇವಾಗ ಬರೋದಕ್ಕೆ ಏನ್ ರೋಗ? ಅವನಿ ಅವ್ರ ಭಾಷೆಲಿ ಬಾ ಅಂತ ಕರೆದ್ರು. ಬಾ. ಇದು ನಂದೇ ರೀ. ಅಮ್ಮನವ್ರ ಹತ್ರ ಬೇಡ್ಕೊಂಡೋ ಇಲ್ವೋ ನನ್ನ ಹತ್ರನೇ ಬಂದ್ಬಿಡ್ತು. ಅಮ್ಮ ಅನ್ನಪೂರ್ಣಾದೇವಿ ನನ್ನ ಬೇಡಿಕೆನ ಕೇಳಿಸ್ಕೊಂಡು ನನ್ನ ನೋವನ್ನ ತೀರಿಸ್ದೆ. ತುಂಬಾ ಸಂತೋಷ ತಾಯಿ. ದೇವಸ್ಥಾನಕ್ಕೆ ಹೋಗಿ ನಮ್ಮ ಅತ್ತೆ ಹೂವಿನ ಬುಟ್ಟಿ ಕಳ್ತನ ಮಾಡ್ತೀಯಾ? ಅಷ್ಟಕ್ಕೂ ಬುದ್ಧಿ ಇದೆಯಾ ನಿನಗೆ? ನಿನಗಿದೆಯಾ? ಏನ್ ಮಾತಾಡ್ತಿದ್ಯಾ ನೀನು? ಇದೆಲ್ ಸಿಕ್ತು ನಿನ್ಗೆ? ನಾನು ನಮ್ಮ ಅಕ್ಕನ ಮನೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಏನ್ ನಡೀತು ಅಂದ್ರೆ, ಆಟೋ ನನ್ನ ಆಟೋ ಪ್ಯಾಸೆಂಜರಿಗೋಸ್ಕರ ಅಲ್ಲ ಅಂತ ಗೊತ್ತಿಲ್ಲದೆ ಆಟೋ ನಿಲ್ಲಿಸ್ತಾ ಇದ್ದಾಳೆ. ಆಟೋ ಹಲೋ, ಅದ್ ನಂದೆ. ಹೇಳ್ಕೊಡು. ಏನ್ ಹಾಗೆ ನೋಡ್ತಾ ಇದ್ಯಾ? ಅದ್ ನಂದೆ, ಕೊಡು. ಇದು ಅತ್ತೆಯವ್ರ ಹೂವಿನ ಬುಟ್ಟಿ. ಇದು ಇವನ್ ಹತ್ರ ಹೇಗ್ ಬಂತು? ಕೇಳ್ತಿದ್ರು ಕೊಡ್ತಿಲ್ವಲ್ಲ. ಇದು ನಿನ್ನ ಹತ್ರ ಹೇಗ್ ಬಂತು? ಇದು ನನ್ನ ಹತ್ರ ಬರೋದಂದ್ರೇನು? ಇದು ನಂದೆ. ನಿಂದಲ್ಲ ಅಂತ ನನಗೆ ಗೊತ್ತು. ಇದ್ರ ಮೇಲೆ ಯಾರ ಹೆಸರಿದೆ ಗೊತ್ತಾ? ಅಷ್ಟಕ್ಕೂ ಯಾರ್ ನೀನು? ನಿನ್ ಮುಖ ತೋರ್ಸು. ಮುಖ ಎಲ್ಲ ತೋರ್ಸಕ್ಕಾಗಲ್ಲ. ಅದ್ ನಂದೆ. ಕೊಡ್ತೀಯಾ ಕೊಡಲ್ವಾ? ನಿನ್ ವೇಷ ನೋಡ್ತಿದ್ರೆ ಕಳ್ಳನ್ ತರ ಕಾಣಿಸ್ತಿದ್ಯಾ. ನಾಚಿಕೆ ಆಗಲ್ವಾ ಇಂಥ ಕೆಲ್ಸ ಮಾಡೋದಿಕ್ಕೆ? ನಾನ್ ಕೊಡಲ್ಲ. ಬೆಳಗ್ಗೆನ ಖರ್ಚಿಗೆ ಸಿಕ್ತು ಅನ್ಕೊಂಡಿದ್ರೆ ಅಷ್ಟಕ್ಕೂ ಏನ್ ನಿನ್ ಸಮಸ್ಯೆ? ಅದ್ ನಂದೆ, ಕೊಡು. ಕೊಡಲ್ಲ ಅಂತ ಹೇಳ್ದೆ ಅಲ್ವಾ? ಇದ್ರ ಬೆಲೆ ಬಗ್ಗೆ ನಿಂಗೇನ್ ಗೊತ್ತು? ಮಾರ್ವಾಡಿ ಹತ್ರ ತಗೊಂಡು ಹೋದ್ರೆ ಅವನೇ ಹೇಳ್ತಾನೆ. ಕೊಡು. ನಾನ್ ಕೊಡಲ್ಲ. ಕೊಡು ಅಂದ್ರೆ ಅರ್ಥ ಆಗಲ್ಲ ನಿಂಗೆ. ಬಿಡು ಬಿಡು. ಹೆಲ್ಪ್ ಹೆಲ್ಪ್.
ಏನ್ ತಿಂತೀಯ ನೀನು? ಇಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ? ಬಿಡು. ನಡೆದಿದ್ದು. ಇನ್ನೂ ಯಾರಿಗಾದ್ರೂ ಅನುಮಾನ ಇತ್ತು ಅಂದ್ರೆ ದೇವಸ್ಥಾನದ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ನಂಗೇನ್ ಅಭ್ಯಂತರ ಇಲ್ಲ. ನೀನ್ ಸೂಪರ್ ಅವನಿ, ನಿನ್ ಧೈರ್ಯನ ಮೆಚ್ಕೊಳ್ಳೇಬೇಕು. ಅತ್ತೆಗ್ ಸಂಬಂಧಿಸಿರೋದಲ್ದೆ ಹೋಗಿದ್ದಿದ್ರೆ ಅಷ್ಟು ಧೈರ್ಯ ನಾನ್ ಮಾಡ್ತಾ ಇರ್ಲಿಲ್ವೇನೋ. ಅಮ್ಮನವ್ರ ವಿಷಯಕ್ಕೆ ಸಂಬಂಧಿಸಿರೋದಾಗದೆ ಹೋಗಿದ್ದಿದ್ರೆ ಅಷ್ಟು ಸಾಹಸ ಮಾಡ್ತಾನೆ ಇರ್ಲಿಲ್ವೇನೋ. ಇದಕ್ಕೊಂದು ಪವಿತ್ರತೆ ಇದೆ. ಇಲ್ದೆ ಹೋಗಿದ್ದಿದ್ರೆ ಕೇವಲ ಒಂದು ವಸ್ತು ಅಂತ ಬಿಟ್ಬಿಡ್ತಾ ಇದ್ನೇನೋ. ನೀನ್ ಮಾತ್ರ ತುಂಬಾ ಗ್ರೇಟ್. ನಿನಗ್ ಮಾತ್ರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕ್ರಿ? ಇದ್ ನಿನಗ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ವೇದಾವತಿಯವರು ಬೇಜಾರ್ ಮಾಡ್ಕೋತಿದ್ರು. ಅದಕ್ಕೆ ನಿಮ್ ಹೆಂಡತಿಗಲ್ಲ ಅಂದಿದ್ರೆ ಮತ್ತೊಬ್ರಿಗೆ ಸಿಕ್ತಿತ್ತು. ಹೆಸರು ನೋಡಿ ತಗೊಂಡ್ ಬಂದ್ ಕೊಡ್ತಾ ಇದ್ರು. ತುಂಬಾ ಹೊಗಳಕ್ ಹೋಗ್ಬೇಡಿ. ಸರಿಯಾಗಿ ಹೇಳ್ದೆ. ಮೊದ್ಲಿನ ತರ ಇದ್ದಿದ್ರೆ ನನ್ನ ತುಂಬಾ ಹೊಗಳ್ತಿದ್ರು. ಈ ಕೋಪ ಅಡ್ಡ ಬರ್ತಾ ಇದೆ. ಪರವಾಗಿಲ್ಲ ಬಿಡಿ. ಈ ಅವನಿ ಪಕ್ಕದ ಮನೇಲಿದ್ರು. ನನಗೆ ತುಂಬಾ ತೊಂದರೆ ಆಗ್ತಿದೆ. ಇವಾಗ ಅತ್ತೆ ಹೊಗಳಿಲ್ಲ ಅಂದ್ರೂ ಈ ಘಟನೆ ಯಾವತ್ತೋ ಒಂದಿನ ಅವನಿಗೆ ಪ್ಲಸ್ ಆಗಿ ಬದಲಾಗತ್ತೆ. ಏನೋ ಒಂದು ಮಾಡಬೇಕು. ಬಾವಾ, ಅವನಿ, ಏನ್ ಯೋಚನೆ ಮಾಡ್ತಿದೀಯಾ? ಅತ್ತೆ ಮಾವ ನಮ್ಮನ್ ದೂರ ಇಟ್ಟು ತುಂಬಾ ದಿನ ಆಗ್ತಿದೆ. ಅವಾಗಿಂದ ನಮ್ಮ ಮೇಲಿರೋ ಕೋಪ ದುಪ್ಪಟ್ಟಾಗ್ತಿದೆಯೇ ಹೊರತು ಕಡಿಮೆ ಆಗ್ತಿಲ್ಲ. ಚಿಕ್ಕ ಚಿಕ್ಕ ಪ್ರಯತ್ನ ಮಾಡ್ತಾ ಹತ್ರ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಪಕ್ಕದ ಮನೆಯವರಾಗೆ ಉಳ್ಕೊಂಡ್ಬಿಡ್ತೀವಿ. ಏನ್ ಮಾಡೋಣ? ಅದೇ ಅರ್ಥ ಆಗ್ತಾ ಇಲ್ಲ. ಆ ಮಗು ಸತ್ತೋಗಿಲ್ಲ, ಬದುಕೇ ಇದೆ. ಆ ಮಗು ಭೂಗರ್ಭಕ್ಕೆ ಸೇರಿಲ್ಲ, ಈ ನೆಲದ ಮೇಲೆ ಓಡಾಡ್ತಾ ಇದ್ದಾನೆ. ನಮ್ಮ ಮಗು ಈ ಲೋಕಕ್ಕೆ ಬಂದ ಕೆಲವೇ ನಿಮಿಷಗಳಲ್ಲಿ ಈ ಲೋಕನೇ ಬಿಟ್ಟು ಹೊರಟೋದ ವೇದ. ನಮ್ಗ ಆನಂದನ ಉಳಿಸ್ದೆ ಕಣ್ಣೀರಲ್ಲಿ ಮುಳುಗ್ಸ್ ಹೋಗ್ಬಿಟ್ಟ ವೇದ. ವೇದ, ಏನ್ ಯೋಚನೆ ಮಾಡ್ತಿದ್ಯಾ? ಒಂದು ಕಡೆ ಚಿಕ್ಕ ಮಗ ಮಾಡಿರೋ ಮೋಸದಿಂದ ಆಗಿರೋ ನೋವು, ಇನ್ನೊಂದು ಕಡೆ ಎರಡನೇ ಮಗ ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲದೆ ಇರೋ ನೋವು. ಇದಕ್ಕೂ ಮುಂಚೆ ಆನಂದದಿಂದ ಕಳೆಕಳೆಯಿಂದ ಇದ್ದ ಈ ಮನೆ ನೋಡಿ ಸಂಭ್ರಮ ಪಡ್ತಿದ್ದೆ. ಈಗ ವಿಲ ವಿಲ ಅಂತ ಒದ್ದಾಡ್ತಿದ್ದೀನಿ. ಅಮ್ನವ್ರಿಗೆ ಸಂಬಂಧಪಟ್ಟಿರೋ ವಿಷಯಗಳಲ್ಲಿ ಅವನಿ ಯಾವಾಗ ಏನೇ ಮಾಡಿದ್ರು ಅತ್ತೆ ಮನಸ್ಸು ಅವನಿ ಕಡೆಗೆ ತಿರುಗ್ತಾ ಇರ್ತಿತ್ತು. ಹೂವಿನ ಬುಟ್ಟಿ ಕೊಟ್ಟು ಒಳ್ಳೆಯವಳು ಅಂತ ಅನ್ಸ್ಕೊಂಡಿದ್ದಾಳೆ. ಯಾವ್ದಕ್ಕೂ ಒಳ್ಳೇದು. ನಾವು ಎಲ್ಲರೂ ಜಾಗೃತವಾಗಿರ್ಬೇಕು.
ಅತ್ತೆ ವರಸೆ ಇಟ್ ಕರಿಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳ್ಬೇಕು? ಸರಿ ಅತ್ತಿಗೆ, ಮರ್ತು ಹೋಗ್ಬಿಟ್ಟೆ. ಪಂಚಿಂಗ್. ವೇದವತಿ ಅವರೇ, ವೇದವತಿ ಅವರೇ,